ಪ್ರಸಾದ್. Yes, sir, I am able to understand. ವೈಯಕ್ತಿಕಗೂ ಸಾರ್ವತ್ರಿಕಗೂ ವ್ಯತ್ಯಾಸ ಗೊತ್ತಾಗಬೇಕು. ವೈಯಕ್ತಿಕ ಅಂದರೆ ಪರ್ಸನಲ್, ಸಾರ್ವತ್ರಿಕ ಅಂದರೆ ನಡೆಯುವುದು. ನೀವು ಒಂದು ಅರ್ಥ ಮಾಡಬೇಕು, ಪ್ರಪಂಚದಲ್ಲಿ ಏನೇನು ವ್ಯವಹಾರ ನಡೀತದೆ ಎಲ್ಲವೂ ಇಂಪರ್ಸನಲ್, ಎಲ್ಲವೂ ಸಾರ್ವತ್ರಿಕ, ವೈಯಕ್ತಿಕವಾಗಿ ಏನೂ ಇಲ್ಲ. ದರ್ಸ್ ನಥಿಂಗ್ ಕಾಲ್ಡ್ ಪರ್ಸನಲ್ ಇನ್ ಲೈಫ್. ಜೀವನದಲ್ಲಿ ವೈಯಕ್ತಿಕ ಅಂತ ಏನಿಲ್ಲ. ಓಹೋ, ನಾನು ಈ ತಾರೀಕಿಗೆ ಹುಟ್ಟಿದೆ, ಅದನ್ನು ಪರ್ಸನಲ್ ಅಲ್ಲ. ನನ್ನ ಬರ್ತ್ಡೇ, ಆ ದಿವಸ ಎಷ್ಟೋ ಪ್ರಾಣಿಗಳು, ನಾಯಿ, ಹಂದಿ, ಕುರಿ ಎಲ್ಲ ಹುಡ್ತವೆ. ನನ್ನ ಬರ್ತ್ಡೇ ಸ್ಪೆಷಲ್ ಅಂತ. ಅದು ಏನು ಸ್ಪೆಷಲ್ ಇದೆ ಅದರಲ್ಲಿ? ಆಯ್ತಾ? ನಾನು ಬೆಳೆದೆ ಅಂತ, ಎಲ್ಲವೂ ಬೆಳೀತವೆ. ನಾನು ಅದನ್ನು ಕಲಿತೆ ಅಂತ, ಆ ನಾಯಿ ಅವ್ರ ಬೆಕ್ಕು ಅದು ಕಲಿತದೆ ಪ್ರಾಣಿಗಳನ್ನು ತಿನ್ಲಿಕ್ಕೆ. ಹೇಗೆ ಇಟ್ಕೊಂಡು ತಿನ್ಲಿ, ನೀವು ಸ್ವಲ್ಪ ಬೇರೆ ಎಲ್ಲ ಒಂದು ಹೋಗಿ ಹಿಡ್ಕೊಂಡು ತಿನ್ಲಿಕ್ಕೆ ಕಲಿತೀರ. ಪರ್ಸನಲ್ ಏನಿದೆ ಅಲ್ಲಿ? ಅದು ಜೀವನದ ಒಂದು ವ್ಯವಸ್ಥೆ, ಅದಷ್ಟೇ. ಪ್ರಕೃತಿ ಒಂದು ವ್ಯವಸ್ಥೆ, ಆಯ್ತಾ? ಓ, ನಾನು ಮದುವೆ ಆದೆ ಅಂತ ಈ ವಿಶೇಷ ಏನದ್ರಲ್ಲಿ? ಅದೊಂದು ಪ್ರಕೃತಿಯ ವ್ಯವಸ್ಥೆ ಅದು, ಆಯ್ತಾ? ಆ ಪ್ರಾಣಿ ಮಂಗನೂ ಮದುವೆ ಆಗುತ್ತೆ. ಒಂದೇ ಅದಕ್ಕೊಂದು ಇದಿಲ್ಲ, ಯಾವುದು ನಿಮ್ಮ ಛತ್ರ ಗಿತ್ರ ಇಲ್ಲ, ಚಾಮರ ಇಲ್ಲ, ಮ್ಯೂಸಿಕ್ ಇಲ್ಲ, ಬ್ಯಾಂಡ್ ಇಲ್ಲ, ಅದಕ್ಕೂ ಮದುವೆ ಆಗುತ್ತೆ, ಆಯ್ತಾ? ನಾಯಿ, ಕುರಿ, ಬೆಕ್ಕು ಎಲ್ಲದೂ ಅದೇ ವ್ಯವಸ್ಥೆ. ನಿಮ್ದು ನೀವು ಸ್ವಲ್ಪ ಅದಕ್ಕೆ ಬಣ್ಣ ಹಾಕ್ಬಿಟ್ಟು ನಾನೊಂದು ಸ್ಪೆಷಲ್ ಅಂತ ಮಾಡ್ತೀರ. ಅದಕ್ಕೂ ಸ್ಪೆಷಲ್ ಅಂತ ಮದುವೆ ಆಗ್ಬಿಟ್ಟು ಆಕಾಶದ ಮದುವೆ ಆಗೋದು, ಸಮುದ್ರೊಳಗೆ ಮದುವೆ ಆಗೋದು ನಮ್ಮ ಸ್ಪೆಷಲ್ ಅಂತ. ಯಾವುದು ಸಾರ್ವತ್ರಿಕ, ಯಾವುದು ಇಂಪರ್ಸನಲ್, ಪ್ರಕೃತಿ ವ್ಯವಸ್ಥೆ, ಅದನ್ನ ನೀವು ಸ್ಪೆಷಲ್ ಆಗಿ ಬಣ್ಣ ಹಾಕ್ಕೊಳ್ತೀರ. ಈ ಬಣ್ಣ ಹಚ್ಚೋ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಈಗೋ ಅಂತ ಹೇಳೋದು, ಅಹಂಕಾರ ಅಂತ ಹೇಳೋದು. ಇದೊಂದು ಸಮಾಜ, ಇದೊಂದು ವ್ಯವಸ್ಥೆ ಅಪ್ಪ. ಅದು ಎಂತ ನಮ್ಗೇನು ಭಾಳ ಇದು ನಡೀತಾ ಇರೋದು ಅಂತ. ಇಲ್ಲ ನಾನು ಅದು ಕಲಿತೆ, ಡಿಗ್ರಿ ಕಲಿತೆ, ಇದನ್ನು ಕಲಿತೆ, ನನಗೆ 2 ಡಬಲ್ ಡಿಗ್ರಿ, PhD. ಸರಿ, ಕಡೆ ಮಾಡ್ತಾ ಇರೋದೇನು? ಹೊಟ್ಟೆ ಬಾಡಿಗೆ. ಅದು ನಾಯಿ ಬೇಕು, ಅದು PhD ತಗೊಂಡಿಲ್ಲ, ಡಾಕ್ಟ್ರೇಟ್ ಹೋಗಿಲ್ಲ, ಅದು ಇಲಿ ಕಲಿತು, ಅದು ಹೊಟ್ಟೆ ಬಾಡಿಗೆ. ಸೊ ಇಲ್ಲ, ನಾನು ಆ ಸೈಂಟಿಫಿಕ್ ಡಿಸ್ಕವರಿ ಮಾಡಿದೆ, ಇದನ್ನು ಮಾಡಿದೆ, ಯಾತಕ್ಕೆ? ಸಂಬಳಕ್ಕೆ, ಹೊಟ್ಟೆ ಬಾಡಿಗೆ. ನಾನು ಹೆಂಡತಿ ಮಕ್ಕಳು ನೋಡಿಗೆ ಅದೇ ನಾಯಿ, ಅದೇ ಬೇಕು, ಅದೇ ಕೆಲಸ ಮಾಡೋದು. ಸ್ವಲ್ಪ ನಿಮ್ಮ ಲೆವೆಲಲ್ಲಿ ಮಾಡಲ್ಲ ಅಷ್ಟೇ. ನನಗೆ ಮಕ್ಕಳು ಆಡು, ನಿಮ್ಮ ಒಂದು ಮಗು ಅಂದರೆ ನಾಯಿಗೆ 4 ಆಗ್ತವೆ, 5 ಆಗ್ತವೆ. ನಿಮಗೆ ಸ್ಪೆಷಲ್ ಅದು ಮತ್ತೆ ಹೋಲ್ಸೇಲ್ ಆಗಿ ಆಗ್ಬಿಡ್ತದೆ, ಡಜನ್ ಗಟ್ಟಲೆ. ಒಂದಾದಕ್ಕೆ ಏನು ಖುಷಿ, ನನ್ನ ಮಗು ಅಂತ. ಆ ನಾಯಿಗೂ ಅಷ್ಟೇ ಪ್ರೀತಿ ಆ ಮಗುವಿನ ಮೇಲೆ, ನಿಮಗೂ ಇದೆ. ನೀವೇನು ಸ್ಪೆಷಲ್ ಅದರಲ್ಲಿ? ಇದು ಪ್ರಕೃತಿಯ ವ್ಯವಸ್ಥೆ ಇದು, ಆಯ್ತಾ? ಕಡೆ ಮುದುಕಾಗ್ತಾರೆ, ನೀವು ಮುದುಕಾಗ್ತೀರಾ, ಅದು ಮುದುಕಾಗುತ್ತೆ, ಎಲ್ಲ ಮುದುಕಾಗುತ್ತೆ. ಕಡೆ ಒಂದು ದಿವಸ ಸತ್ತೋಗ್ಬಿಡ್ತೀರಾ. ಹಾಂ, ನಿಮ್ದು ಏನು ಸ್ಪೆಷಲ್ ಇದೆ ಹೇಳಿ? ಒಂದು ಅಕ್ಷರ ನಿಮ್ಗೆ ಸ್ಪೆಷಲ್ ಇದೆ ಹೇಳಿ ನನಗೆ. ಹಾಂ, ಇಲ್ಲ ನಾನು ನಾಯಿ, ಬೆಕ್ಕು, ಪ್ರಾಣಿಗೆ ಧಾರ್ಮಿಕತೆ ಬರೋದಿಲ್ಲ, ನಾನು ಧಾರ್ಮಿಕ ಅಂತ. ನೀವು ಲೆಕ್ಕ ಧಾರ್ಮಿಕ ಆದ್ರೇನೋ, ಏನೋ ಒಂದು ಹಚ್ಕೊಂಡ್ರಿ, ಏನೋ ಒಂದು ಹಾಕ್ಕೊಂಡ್ರಿ, ಆ ಮಲೆ ಹಾಕ್ಕೊಂಡ್ರಿ, ಅದು ಯಾಕೆ ಮಾಡ್ತಾ ಇದ್ದೀರಾ? ಮನಸ್ಸಿನ ಸಮಾಧಾನಕ್ಕೆ. ಆ ಪ್ರಾಣಿ ಪಾಪ ಸಮಾಧಾನವಾಗಿ ಇರ್ತದೆ, ಅದು ಹೇಗಿದ್ರು. ಅದು ಹೊಟ್ಟೆಗೆ ಅನ್ನ ಸಿಕ್ಕಿದಾಗ ಸ್ವಲ್ಪ ಗೊಳೋ ಅಂತಾರೆ, ಇದ್ರೆ ಸಮಾಧಾನ ಇರ್ತದೆ. ಅದು ಈಗ ಮಾಲೆ ಗೀಲೆ ಹಾಕ್ಕೊಳ್ದೆ, ಪೂಜೆ ಗೀಜೆ ಮಾಡಿದೆ, ಆರಾಮಾಗಿದೆ ಅದು. ನಿಮಗೆ ಆ ಸಮಾಧಾನವೂ ಇಲ್ಲ. ಆ ಪ್ರಾಣಿಗೆ ಪಾಪ ಅದಕ್ಕೆ ಸಮಾಧಾನ ಇದೆ, ಅದಕ್ಕೇನೋ ಹೊಟ್ಟೆ ಪಾಡಿಗೆ ಬದುಕಲಿಗೆ ಏನೋ ಕಷ್ಟಪಡ್ತದೆ, ಆಮೇಲೆ ಸಮಾಧಾನ ಇರ್ತದೆ. ನಿಮಗೆ ಸಮಾಧಾನ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಏನೋ ಕಷ್ಟಪಡ್ತೀರ. ಅದಕ್ಕೊಂದು ಹೆಸರು ಇಟ್ಕೊಡ್ತೀವಿ, ನಾನು ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹೇಳ್ಕೊಡ್ತೀರ. ಅದು ನಾನು ಫಿಲಾಂಥ್ರಪಿಸ್ಟ್, ಅದು ಇದು ಅಂತ. ಆ ಫಿಲಾಂಥ್ರಪಿಸ್ಟ್ ನಾನು ಯಾರಿಗೆ ಸಹಾಯ ಮಾಡ್ತೇನೆ ಅಂತ, ಆಯಿತಾ? ಅಲ್ಲ, ಮಾಡಲ್ಲ ಅಂತ ಹೇಳ್ತೇನೆ, ತಪ್ಪಂತ ಹೇಳ್ತಾ ಇಲ್ಲ. ನೀವು ಒಂದು ದಿವಸ ಇಲ್ಲೊಂದು ಬೆಂಗಳೂರಲ್ಲಿ ಒಂದು ಪೀಪಲ್ ಫಾರ್ ಎನಿಮಲ್ಸ್ ಅಂತಿದೆ, PFA ಅಂತ. ಅಂದರೆ ಪ್ರಾಣಿಗಳನ್ನ, ಕಷ್ಟದಲ್ಲಿರೋ ಪ್ರಾಣಿಗಳು ಅಂತಂದು ಹಾಕಿರ್ತಾರೆ. ಅಲ್ಲಿ ಯಾರೋ ಪ್ರಾಣಿಗೆ ಹಿಂಸೆ ಕೊಟ್ಟಿರ್ತಾರೆ, ಏನು ಮಾಡ್ತಾರೆ. ಅಲ್ಲೊಂದು ಕೋತಿ ಇದೆ, ಮಂಗ ಇದೆ, ಅದಕ್ಕೆ ಕಣ್ಣು ಕಾಣಲ್ಲ. ಓಕೆ, ಕಣ್ಣು ಕಾಣಲ್ಲ. ಆ ಮಂಗ ಯಾವುದೇ ಹೊಸ ಪ್ರಾಣಿ ಕಷ್ಟದಿದ್ದ ಪ್ರಾಣಿ ಬಂದರೆ ಅದಕ್ಕೆ ಮೊದಲು ಆರೈಕೆ ಮಾಡ್ತದೆ.
ಅದಕ್ಕೆ ಆರೈಕೆ ಮಾಡಿ, ಅದಕ್ಕೆ ಸಮಾಧಾನ ಮಾಡಿ, ಅದಕ್ಕೆ ಇದರೊಳಗೆ ಅದಕ್ಕೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ, ಸಮಾಧಾನ. ಇನ್ನೊಂದು ನಾಯಿ ಇದೆ, ಆ ನಾಯಿ ಏನು ಮಾಡ್ತದೆ, ಬೇರೆ ನಾಯಿಗಳಿಗೆಲ್ಲ ಸಮಾಧಾನ ಮಾಡಿ. ನಿಮ್ಮದ್ರ ಮಾತ್ರ ಫಿಲಾಸಫಿ ಇದೆ, ಅದರ ಫಿಲಾಂಥ್ರಫಿ ಅಲ್ಲೂ ಇದೆ ಪಾಪ. ಅದು ಕಣ್ಣು ಕಾಣಿದ್ರು ಬೇರೆ ಕರುಣೆ ಇದೆ ಅದ್ರ ಮೇಲೆ. ಸೊ ವಿಶೇಷ ಏನಿದು, ಓಹೋ ನನಗೆ ಆತ್ಮಜ್ಞಾನ ಬರ್ತಾ ಇದೆ, ಅಲ್ಲಿ ವಿಶೇಷ ಇದೆ. ಪ್ರಕೃತಿಯ ವಿಷಯದಲ್ಲಿ ಎಲ್ಲದಕ್ಕೂ ಸಾಮಾನ್ಯ, ಆತ್ಮಜ್ಞಾನ ಎಲ್ಲರಿಗೂ ಬರೋದಿಲ್ಲ, ಯಾವ ಪ್ರಾಣಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ವಿಶೇಷ ಆಗೋದಿಲ್ಲ, ಆತ್ಮಜ್ಞಾನ ಬರಲಿಕ್ಕೆ ಸಾಧ್ಯ ಆಗುವ ಶಕ್ತಿ ಇದೆ. ಅದು ಬಂದ ಮೇಲೆ ನೀವು ಸಾಮಾನ್ಯ ಆಗಿರ್ತೀರ. ಗೊತ್ತಾಯ್ತಾ? ಅಲ್ಲಿವರೆಗೆ ನೀವು ವಿಶೇಷ ಅಂತ ತಿಳ್ಕೊಂಡಿದ್ರೆ, ನಾನು ವಿಶೇಷ ಅಂತ ತಿಳ್ಕೊಂಡಿದ್ರೆ, ನಿಮ್ಗೆ ನಿಜವಾದ ವಿಶೇಷ ಗೊತ್ತಿಲ್ಲ. ನಿಜವಾದ ವಿಶೇಷ ನಿಮ್ಗೆ ಆತ್ಮಜ್ಞಾನ ಬರುವ ಶಕ್ತಿ ಇದೆ, ಅದು ಮಾತ್ರ ವಿಷಯ. ಅದು ಯಾವ ಪ್ರಾಣಿಗಳೂ ಇಲ್ಲ, ಎಲ್ಲ ಮನುಷ್ಯರಿದೆ, ಯಾರಿಗೂ ಗೊತ್ತಿಲ್ಲ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಶುದ್ಧ ಚೈತನ್ಯ ಅನ್ನೋ ಅರಿವು ಆಗೋದು ನಿಮ್ಮ ಮಾತ್ರ, ಮನುಷ್ಯರಿಗೆ ಮಾತ್ರ. ಯಾವ ಪ್ರಾಣಿಗಳಿಗೂ ಆಗೋದಿಲ್ಲ, ದೇವತೆಗಳಿಗೂ ಕೂಡ ಆಗೋದಿಲ್ಲ. ಅವ್ರು ಮನುಷ್ಯ ಜನ್ಮಕ್ಕೆ ಬರಬೇಕು. ಆಯ್ತಾ? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಆತ್ಮ ಅಂತ ಅರಿವಾಗಲಿಕ್ಕೆ ಸಾಧ್ಯ ಇರೋದು ಮನುಷ್ಯರಿಗೆ ಮಾತ್ರ, ಯಾವ ಪ್ರಾಣಿಗಳಿಗೂ ಆಗೋದಿಲ್ಲ. ಎಲ್ಲ ಮನುಷ್ಯರಿಗೂ ಆ ಶಕ್ತಿ ಇದೆ, ಅವತ್ತು ಯಾರಿಗೂ ಗೊತ್ತಿಲ್ಲ. ಅರಿವಾದಾಗ ನೀವು ಸಾಮಾನ್ಯದಲ್ಲೇ ಸಾಮಾನ್ಯ ಆಗ್ಬಿಡ್ತೀರ. ಯಾಕಂದ್ರೆ ಇದು ಪ್ರಕೃತಿ, ದೇಹ ಮನಸ್ಸು ಬುದ್ಧಿಗಳು ಪ್ರಕೃತಿ ನೀವು ವಿಶೇಷ ಆಗೋದಿಲ್ಲ, ನೀವು ಸಾಮಾನ್ಯ ಆಗ್ಬಿಡ್ತೀರ. ಆತ್ಮಜ್ಞಾನ ಇಲ್ಲದ್ರು ವಿಶೇಷ ಆಗಿರ್ತಾರೆ ಅಜ್ಞಾನದಲ್ಲಿ. ಅರ್ಥ ಆಗ್ತೀಯಾ? ಸೊ ಆತ್ಮಜ್ಞಾನ ಅಂದರೆ ವಿಶೇಷ ಆಗೋದಲ್ಲಪ್ಪ, ಆತ್ಮಜ್ಞಾನ ಸಾಮಾನ್ಯ ಆಗೋದು. ಆತ್ಮಜ್ಞಾನ ಸಹಜ ಸ್ಥಿತಿ ಬರೋದು. ಈಗ ಸಹಜ ಸ್ಥಿತಿ ಇಲ್ಲ, ದೊಡ್ಡ ಕೊಂಬಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ, ನಾನೇ ಕುಂಬಳಕಾಯಿ ಅಂತ. ಎಲ್ಲವೂ ಕುಂಬಳಕಾಯಿನೇ, ಎಲ್ಲ ಪ್ರಾಣಿಗಳು ನಿಮ್ಮ ಹಾಗೆ, ನಿಮಗೂ ಆ ಪ್ರಾಣಿಗೂ ವ್ಯತ್ಯಾಸನೇ ಇಲ್ಲ. ಇದನ್ನ ನೀವು ಇನ್ನೊಂದು ರೀತಿ ಹೇಳಬೇಕಾದ್ರೆ, ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಿದ್ರಲ್ಲ, ಬಾಸ್ ಬಂದು ಚೆನ್ನಾಗಿ ಬೈತಾ ನಿಮಗೆ. ಬಾಸ್ ಬಂದ ಹೇಳ್ತಾನೆ, ಡೋಂಟ್ ಟೇಕ್ ಇಟ್ ಪರ್ಸನಲ್ ತಿಳ್ಬೇಡ ಅಂತ. ಯಾಕೆ ಬೈದದ್ದು? ನಿಮಗೋಸ್ಕರ ಅಲ್ಲ, ಅದು ಕೆಲಸಕ್ಕೋಸ್ಕರ. ಇದು ಬಿಸ್ನೆಸ್ ಪ್ರೋಸೆಸ್ ಅಂತ. ಬಿಸ್ನೆಸ್ ಅಂದರೆ ಆಫೀಸಿನ ಕೆಲಸ ಅಂತ. ಸೊ ಬಿಸ್ನೆಸ್ ಪ್ರೋಸೆಸ್ ಅಲ್ಲಿ ಏನಲ್ಲಿ ಆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರ್ತಾ ಇರಬೇಕು, ದುಡ್ಡು ಬರ್ತಾ ಇರಬೇಕು. ಅದ್ರಲ್ಲಿ ನೀನು ಬೈದೆ, ಅದು ನಿನ್ನ ಪರ್ಸನಲ್ ಅಲ್ಲ. ಅಂದರೆ ಡೋಂಟ್ ಟೇಕ್ ಪರ್ಸನಲ್ ಅಂತ ಹೇಳ್ತೀವಿ, ಹೌದಲ್ಲ? ಅಂದರೆ ಏನದು, ಅದು ಆ ಸಿಸ್ಟಮ್ನಲ್ಲಿ ನಡೀತಾ ಇದೆ. ಅಲ್ಲಿ ನೀನು ಬೈಯೋದು ಒಂದು ಕ್ರಮ ಅಷ್ಟೇ. ನಿನಗೊಂದು ಸ್ಪೆಷಲ್ ಆಗಿ ಬೈದಿಲ್ಲ, ನೀನು ಸ್ಪೆಷಲ್ ಅಲ್ಲ. ಒಂದು ದಿವಸ ಒಂದು ಬಾಸ್ ಅಂತ ಹೊಗಳ್ತಾರೆ, ವೆರಿ ಗ್ರೇಟ್ ಪರ್ಫಾರ್ಮ್ ಅಂತ. ಅದು ಪರ್ಸನಲ್ ಅಲ್ಲ. ಯಾಕಂದ್ರೆ ಗ್ರೇಟ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ನೋಡ್ಬೇಕು, ಇನ್ನು ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ಆಫೀಸ್ ಇದರಲ್ಲಿ ವ್ಯವಸ್ಥೆಯಲ್ಲಿ ಯಾವುದು ಪರ್ಸನಲ್ ಇಲ್ಲ, ಎಲ್ಲ ಇಂಪರ್ಸನಲ್. ಆಫೀಸಲ್ಲಿ ಯಾವ್ದು ಪರ್ಸನಲ್ ಅಂತಿದೆಯಾ? ಕಂಪನಿ ಅದು ಇಂಪರ್ಸನಲ್. ಅದು ಸಾರ್ವತ್ರಿಕ ನಡೀತಾ ಇದು ವ್ಯಾಪಾರ. ನೀವು ಸ್ವಲ್ಪ ಕುಂಬಳಕಾಯಿ, ನನಗೆ ಪ್ರಮೋಷನ್ ಬಂದದ್ದು ಖುಷಿ ಪಡ್ತೀರಾ, ಆಯ್ತು. ನನಗೆ ಬಾಸ್ ಬೈದ ದುಃಖ ಪಡ್ತೀರಾ, ಪರ್ಸನಲ್ ಆಗಿ ಹೇಳ್ತೀರಾ. ಅದರಲ್ಲಿ ಪರ್ಸನ್ ಅಂತ ಏನಿಲ್ಲ. ಬಾಸ್ ನೀವು ಬಂದು ನಾಳೆ ಯು ಆರ್ ಗ್ರೇಟ್ ಪರ್ಫಾರ್ಮ್ ಬಂದರೆ ಆಯಿತು, ಭಾಳ ಖುಷಿ. ಮನೆಗೆ ಹೋದ್ರಿ, ನೆಕ್ಸ್ಟ್ ಬಂದ್ರಿ, ವಿ ಆರ್ ಡೌನ್ ಸೈಜಿಂಗ್, ನಾವು ಕೆಲಸ ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ. ಅದೊಂದು ವ್ಯವಸ್ಥೆ ಅಷ್ಟೇ. ಆ ವ್ಯವಸ್ಥೆಯಲ್ಲಿ ನಾನು ನೀವು ಅಂತ ಪರ್ಸನಲ್ ಇಲ್ಲ, ಆಯಿತಾ? ಇಡೀ ಪ್ರಪಂಚ ಅದೊಂದು ವ್ಯವಸ್ಥೆ, ಅದಕ್ಕೆ ಪ್ರಕೃತಿ ಅಂತ ಹೇಳೋದು. ಅದರ ಇಂಡಿವಿಜುವಲ್ ಅಂತ ಏನಿಲ್ಲ, ಅದು ನಡೀತಾ ಇದೆ, ಆಯಿತಾ? ಅದೇ ರೀತಿ ಮ್ಯಾರೇಜು, ಹುಟ್ಟೋದು, ಬೆಳೆಯೋದು, ಮದುವೆ ಆಗೋದು, ಸಾಯೋದು, ಅದೆಲ್ಲ ಪರ್ಸನಲ್ ಏನೂ ಇಲ್ಲ ಇಲ್ಲಿ. ಗೊತ್ತಾ? ದಿಸ್ ನಥಿಂಗ್ ಕಾಲ್ಡ್ ಪರ್ಸನಲ್ ಲೈಫ್. ಆ ಪರ್ಸನಲ್ ಮಾಡಿಕೊಂಡು ನಾವು ದುಃಖ ಪಡ್ತೇವೆ, ನಂದು ಅಂತ ಹೇಳ್ಕೊಂಡು ದುಃಖ ಪಡ್ತೇವೆ ಅಷ್ಟೇ. ಅದು ಮಾತ್ರ ಬಿಡಬೇಕು ನಿಧಾನವಾಗಿ. ಇದೆಲ್ಲವೂ ಇಂಪರ್ಸನಲ್ ಅಂತ ಗೊತ್ತಾದಾಗ
ಮನಸ್ಸಿಗೆ ಶಾಂತಿ ಆಗ್ತಿದೆ. ಇದೆಲ್ಲ ಏನು ವ್ಯವಹಾರ ಇದು ನಡೀತಾ ಇದೆ. ಅತ್ತೆ ಸೊಸೆ ಬಂದು ಸೊಸೆಯಿಂದ ಅತ್ತೆ ಕಾಟ, ಅವ್ರ ಅತ್ತೆಯಿಂದ ಸೊಸೆ ಕಾಟ. ನಿಮ್ದೇನು ಸ್ಪೆಷಲ್ ಅದು? 5,000 ವರ್ಷದ ಅದೇ ಕಥೆ ನಡೀತದೆ. ನನಗೆ ಮಾತ್ರ ಯಾಕೆ ದುಃಖ? ಇದು ಸಮಾಜ ವ್ಯವಸ್ಥೆ ಅದು ಅಷ್ಟೇ. ಆಯ್ತಾ? ನಿಮಗೆ ಒಂದೇ ಒಂದು ಪಾಸಿಬಿಲಿಟಿ ಏನಂದ್ರೆ ಈ ಆತ್ಮಜ್ಞಾನ ಇದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಪರ್ಸನಲ್ ಅಂದರೆ ಇಂಪರ್ಸನಲ್ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇದೆ. ಅದು ಬೇರೆ ಎಲ್ರಿಗೂ ಮನುಷ್ಯರಿಗೆ ಮಾತ್ರ ಸಾಧ್ಯ, ಪ್ರಾಣಿಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಹೊರಗೆ ಬಂದುಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಸಾಮಾನ್ಯ ಅಂತ ಗೊತ್ತಾಗುತ್ತೆ. ಇಡೀ ಪ್ರಪಂಚದಲ್ಲಿ ನಾನು ಜಸ್ಟ್ ಇದು ವ್ಯವಸ್ಥೆಲಿದ್ದೇನೆ, ಶುದ್ಧ ಚೈತನ್ಯ, ನಾನು ದೇಹ ಅಲ್ಲ, ಮನಸ್ಸಲ್ಲ, ನಾನು ಆತ್ಮಸ್ವರೂಪಿ ಅಂತ ಅರಿವು ಬರ್ತದೆ. ಅಲ್ವಾ? ಪರ್ಸನಲ್ ಟು ಇಂಪರ್ಸನಲ್ ಜರ್ನಿ ಇಸ್ ಕಾಲ್ಡ್ ಆತ್ಮಜ್ಞಾನ. ಕಡೆ ಅದನ್ನು ಸ್ಪೆಷಲ್ ಮಾಡಿಬಿಡ್ತಾರೆ. ನಾನು ಮೆಡಿಟೇಷನ್ ಮಾಡಿದೆ, ಆ ಅನುಭವ ಆಯಿತು, ಈ ಅನುಭವ ಆಯಿತು, ಅದರಲ್ಲಿ ಎಷ್ಟು ಪುಸ್ತಕ ಬರೆದಿದ್ದಾರೆ ನೋಡಿ, ಎಷ್ಟು ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕದಲ್ಲಿ ಎಷ್ಟು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಬರೆದಿದ್ದಾರೆ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಅದು ಅಜ್ಞಾನಿ ಪುಸ್ತಕ ಅಂತ. ಆ ಪುಸ್ತಕದಲ್ಲಿ ಬಣ್ಣದ ಎಕ್ಸ್ಪೀರಿಯನ್ಸ್ ಹಾಕ್ಬಿಟ್ಟಿದ್ರೆ ಖಂಡಿತ ಅದು ನಾನು ಸ್ಪೆಷಲ್ ಅಂತ ಹೇಳ್ಕೊಳ್ಳಿ ಮಾಡ್ತಾ ಇರೋದು. ಒಬ್ಬ ಆತ್ಮಜ್ಞಾನಿ ಪುಸ್ತಕದಲ್ಲಿ ಖಾಲಿ ಪೇಜ್ ಇರ್ತದೆ ಅಷ್ಟೇ. ಅದಕ್ಕೆ ಚೈನಾದಲ್ಲಿ ಒಬ್ಬ ಲಾವೋತ್ಸೆ ಅಂತ ಒಬ್ಬರಿದ್ರು, ಲಾವೋತ್ಸೆ ಅಂತ ತಾವೋಯಿಸಮ್ ಅಂತ ಮಾಡಿದ್ದವರು. ಅವರು ಇಪ್ಪ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದರು, ಬರ್ತಾರೆ ಹೋಗ್ತಾರೆ, ಕಲಿತಾರೆ ಹೋಗ್ತಾರೆ. ಇದೇ ಆತ್ಮಜ್ಞಾನ. ರಾಜನಿಗೆ ಗೊತ್ತಾಯ್ತು ಇವ್ರು ದೊಡ್ಡ ಜ್ಞಾನಿ ಅಂತ. ಇಷ್ಟು ದೊಡ್ಡ ಜ್ಞಾನಿ ಅಂದರೆ ಯಾವುದು ಪುಸ್ತಕ ಬರೆದಿಲ್ಲ, ಇವ್ರು ಪುಸ್ತಕ ಬರೀಬೇಕಾದ್ರೆ ನೆಕ್ಸ್ಟ್ ಜನರೇಷನಿಗೆ ಗೊತ್ತಾಗಬೇಕು ಅಂತ. ಸೊ ರಾಜ ಹೇಳ್ತಾರೆ ಪುಸ್ತಕ ಬರೀರಿ ಅಂತ. ಪುಸ್ತಕ ಬರೀಲಿಕ್ಕೆ ಏನಿಲ್ಲ ಸ್ವಾಮಿ, ನಿಮ್ಮ ಅನುಭವಗಳು ಬರೀರಿ, ನಾನು ಬರೀಲಿಕ್ಕೆ ಏನಿಲ್ಲ ಆಯಿತಾ ಅಂತ ಈಗ ಹೇಳ್ತಾರೆ. ಕಡೆಗೆ ರಾಜನಿಗೆ ಒಂದು ಸಿಟ್ಟು ಬರ್ತದೆ, ನೀವು ಬರೀದ್ರೆ ನಿಮ್ಮನ್ನು ನಾನು ರಾಜ್ಯದಿಂದ ಹೊರಗೆ ಹಾಕ್ತೇನೆ ಅಂತ ಹೇಳ್ತಾರೆ. ಅಲ್ಲ ಸರ್, ನಿಮ್ಮ ಕುತ್ತಿಗೆ ಕತ್ತರಿಸ್ಬಿಡ್ತೇನೆ ಅಂತ. ಆಯಿತಾ? ಸರಿ, ಇಷ್ಟೆಲ್ಲ ಹೇಳ್ತಾರೆ. ಇದು ಬರೀತಾರೆ ಒಂದು ಪೇಜ್ 4 ಲೈನು. ತಾವೋ ಇಸ್ ದ ವೇ. ತಾವು ಅಂದರೆ ನಮ್ಮ ಲೆಕ್ಕದಲ್ಲಿ ಆತ್ಮಜ್ಞಾನ ಅಂತ ಹೇಳಿ, ಆತ್ಮಜ್ಞಾನ ಒಂದು ದಾರಿ. ಬಟ್ ದೇರ್ ಇಸ್ ನೋ ವೇ ಫಾರ್ ಇಟ್. ಇಟ್ ಇಸ್ ನಾಟ್ ಎ ವೇ. Those who think that they know the way, they don't know the way. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದೆ ಅಂದ್ರೆ ಸ್ಪೆಷಲ್ ಅಂತ ಎಲ್ಲ ಅದು. ಸೊ ಹಾಗೆ ಒಂದು ಪೇಜ್ ಬರ್ತಾರೆ, ಇಡೀ ಇದರಲ್ಲಿ ಬರೆದದ್ದು ಒಂದು ಪೇಜ್. ಅದು ಕೂತಿಗೆ ಕತ್ತರಿಸಾಗುತ್ತೆ ಅಂತ ಹೇಳಿದಕ್ಕೆ. ಅದು ನನ್ನ ಅನುಭವ ಅಲ್ಲ, ಅದು ಆತ್ಮಜ್ಞಾನ. ಸೊ ಆತ್ಮಜ್ಞಾನಿ ಹೆಚ್ಚಾದ್ರಲ್ಲ, ಆತ್ಮಜ್ಞಾನಿ ಎಲ್ಲ ನಾರ್ಮಲಾಗಿ ರಮಣ ಮಹರ್ಷಿಗಳು ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ಹೇಳಲಿಕ್ಕೆ ಏನೂ ಇಲ್ಲ ಅಲ್ಲಿ. ಆ ಬಣ್ಣ, ಈ ಅನುಭವಗಳು ಏನಿಲ್ಲ ಅಲ್ಲಿ. ಶುದ್ಧ ಚೈತನ್ಯ. ಈ ಅನುಭವ ಬರೋದು ಯಾರಿಗೆ? ಅಹಂಕಾರಕ್ಕೆ. ಆಯಿತಾ? ಸೊ ಆತ್ಮಜ್ಞಾನಿ ಯಾವುದ್ರ ಆಟೋಬಯೋಗ್ರಫಿ ಅಂತ ಬರೆದ್ರೆ ಅದೆಲ್ಲ ಕತೆ, ರಿಯಾಲಿಟಿ ಅಲ್ಲ. ಆಯಿತಾ? ಕಡೆಗೆ ಆತ್ಮಜ್ಞಾನಿಗಳು ಕೆಲವರಿಗೆ ಮಾಡ್ತಾರೆ, ಕೆಲವರು ಟೀಚಿಂಗ್ ಮಾಡ್ತಾರೆ. ಟೀಚಿಂಗ್ ಮಾಡುವಾಗ ಅವರು ನಾನು ಗುರು ಅಂತ ಭಾವನೆ ಇರುವುದಿಲ್ಲ. ಸೊ ಅದನ್ನು ಒಂದು ಆ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಇದು ಆತ್ಮಜ್ಞಾನ ಯಾವ ವಿಶೇಷವೂ ಇಲ್ಲ, ಅವನು ನಿರ್ವಿಶೇಷ. ನಿರ್ವಿಶೇಷ ಆದಾಗ ಅವನು ಸಾಮಾನ್ಯ ಅಂತ. ಅವರಿಗೆ ನಿಜವಾಗ್ಲೂ ಹೇಳೋದು ಶ್ರೀ ಸಾಮಾನ್ಯ ಅಂತ. ಆಯಿತಾ? ಶ್ರೀ ಸಾಮಾನ್ಯ ಆರ್ಡಿನರಿ ಮನುಷ್ಯರು, ಆರ್ಡಿನರಿ ಅವರು. ಅವರಿಗೆ ಆತ್ಮಜ್ಞಾನಿಗಳು ಅಂತ ಹೇಳೋದು. ಒಬ್ಬ ಝೆನ್ ಮಾಸ್ಟರ್ ಇರ್ತಾನೆ, ಅವನಿಗೆ ಆತ್ಮಜ್ಞಾನ ಬಂದು ತುಂಬ ಫೇಮಸ್ ಆಗಿರ್ತಾರೆ ಅವರು. ಆಯಿತಾ? ಝೆನ್ ಮಾಸ್ಟರ್ ಅವ್ರು ಕೇಳ್ತಾರೆ, ಅಲ್ಲ ನಿಮ್ಗೆ ಏನು ವಿಶೇಷ ಅಂತ. ಏನು ವಿಶೇಷ ಇಲ್ಲ ಸ್ವಾಮಿ. ಅಲ್ಲ ನಿಮಗೆಲ್ಲ ಆತ್ಮಜ್ಞಾನ ಬಂದೆ ಅಂತ. ಓ, ಆತ್ಮಜ್ಞಾನ ಬರೋ ಮುಂಚೆ ನಾನು ಕಾಡಿಗೆ ಹೋಗ್ತಿದ್ದೆ, ಮರ ಕಡಿತಾ ಇದ್ದೆ, ಬಾವಿಯಿಂದ ನೀರು ತೆಗಿತಾ ಇದ್ದೆ, ಅಡುಗೆ ಮಾಡಿ ಊಟ ಮಾಡ್ತಿದ್ದೆ ಅಂತ. ಹೌದಾ? ಇನ್ನು ಆತ್ಮಜ್ಞಾನ ಬಂದ ಮೇಲೆ? ಆತ್ಮಜ್ಞಾನ ಮೇಲೆ ಕಾಡಿಗೆ ಹೋಗ್ತೇನೆ, ಮರ ಕಡಿತೇನೆ, ಆಯಿತಾ, ಬಾವಿಯಲ್ಲಿ ನೀರು ತೆಗಿತೇನೆ, ಅಡುಗೆ ಮಾಡಿ ಊಟ. ಅಯ್ಯೋ, ಈಗ ಆಶ್ಚರ್ಯ. ಅಲ್ಲ ಆತ್ಮಜ್ಞಾನ ಏನು ನೀವು ಇದೇನು ವಿಶೇಷ ಇರಬೇಕು, ಏನಾದ್ರು ಆತ್ಮಜ್ಞಾನ ಅಂದ್ರೆ ಏನಾದ್ರು ವಿಶೇಷ ಇರಬೇಕಲ್ಲ ಅಂತ. ಅಲ್ಲರೇ, ಮುಂಚೆ ನಾನು ಮಾಡ್ತಾ ಇದ್ದೆ ಅಂತ ಭಾವನೆ ಇತ್ತು, ಈಗ ನಾನು ಮಾಡ್ತಾ ಇದ್ದೆ ಅಂತ ಭಾವನೆ, ಇದು ನಡೀತಾ ಇದೆ ಅಂತ ಭಾವನೆ ಇದೆ. ಇಟ್ಸ್ ಎ ಪ್ರೊಸೆಸ್.
ಆಯಿತಾ. ಮುಂಚೆ ನನ್ನ ಮನಸ್ಸೆಲ್ಲ ತುಂಬ ಕಚ 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 ಯೋಚನೆ ಇರ್ತಿತ್ತು, ಈಗ ಸಮಾಧಾನ ಇದೆ, ಅಷ್ಟೇ ವ್ಯತ್ಯಾಸ. ಇದು ಆತ್ಮದಾನಿ ಸ್ಥಿತಿ. ಅಲ್ಲ, ನಿನ್ನೆ ವಾಟ್ಸಪ್ ಇದರಲ್ಲಿ ನಿಸರ್ಗದತ್ ಮಹಾರಾಜ್ ಕ್ರಿಯೇಷನ್ ಇಸ್ ನೀದರ್ ಗುಡ್ ನಾರ್ ಬ್ಯಾಡ್ ಅಂತ ಅದು ಹೇಳ್ತೇನೆ. ಸ್ಟಾಪ್ ಮಾಡಿ. ನೆಕ್ಸ್ಟ್